ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ. ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬಂದಿರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಮಾರ್ಚ್ ತಿಂಗಳ ಕೊನೆಯ ವಾರ ಅಂದರೆ ಈ ಒಂದು ದಿನದಿಂದ ಯುಗಾದಿ ಹಬ್ಬದ ದಿನದಲ್ಲಿ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಬರುತ್ತದೆ, ಕೋಡಿಶ್ರೀಯವರು ನುಡಿದಿರುವ ಪ್ರಕಾರ ಯಾವ ರಾಶಿಯವರಿಗೆ ಹೆಚ್ಚು ಅದೃಷ್ಟ, ಯಾವ ರಾಶಿಗೆ ಸಿಹಿಯಾಗಿರುತ್ತದೆ, ಯಾವ ರಾಶಿಗೆ ಕಹಿಯಾಗಿರುತ್ತದೆ, ಯಾವ ರಾಶಿಯವರು ಯಾವ ಎಚ್ಚರಿಕೆಯನ್ನು ಪಾಲಿಸಬೇಕು, ಈ ಒಂದು ಯುಗಾದಿಯಿಂದ ಯಾವೆಲ್ಲರ ಬದುಕು ಬಣ್ಣವಾಗಿ ಬದಲಾಗುತ್ತದೆ, ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತಾರೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀಯವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದು, ಈ ಒಂದು ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಬಹುಳ ನವಮಿಯಿಂದ ವಿಶ್ವವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಂಡ್ಯದವರೆಗೆ 12 ರಾಶಿಗಳ ಭವಿಷ್ಯದಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ಒಂದು ಬದಲಾವಣೆಗಳು ಕಂಡುಬರುತ್ತದೆ. ಈ ಒಂದು ವಾರದಿಂದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿ ನಕ್ಷತ್ರದ ಕಡೆಗೆ ಇರುತ್ತದೆ. ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ವರ್ಷದಿಂದ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ, ಇವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ದೊಡ್ಡ ಮಟ್ಟದ ಬದಲಾವಣೆ ತಿರುವುಗಳು ಕಂಡುಬರುತ್ತದೆ ಎಂದು ಸಂಪೂರ್ಣವಾದ ಮಾಹಿತಿಯನ್ನ ಕೋಡಿಶ್ರೀಯವರು ನುಡಿದಿದ್ದಾರೆ. ಅವರು ತಿಳಿಸಿರುವ ಪ್ರಕಾರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತಾರೋ ಅಥವಾ ದುರಾದೃಷ್ಟವಂತರಾಗಿ ಕಷ್ಟಗಳನ್ನು ಅನುಭವಿಸುತ್ತಾರೋ ಎಂದು ತಿಳಿದುಕೊಳ್ಳೋಣ. ಮೊದಲನೆಯ ರಾಶಿ ಬಂದು ಮೇಷರಾಶಿ. ಸ್ವಲ್ಪ ಕಷ್ಟಗಳು, ಬಿಸಿ ವಾತಾವರಣ ಇರುತ್ತದೆ. ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಚಿಂತೆ ನೀಡುತ್ತದೆ. ಆದರೂ ಧೈರ್ಯದಿಂದ ಇರಬೇಕು. ನಿಮಗೆ ಹಿತಶತ್ರುಗಳು ಬಹಳ ಇದ್ದಾರೆ. ಸಹೋದರಿಯರು, ಸಂಗಾತಿ ಇಂಥವರಿಂದ ಬಲವಾದ ಬೆಂಬಲ ಸಿಗುತ್ತದೆ. ಜೊತೆಗೆ ಗುರುಬಲವೂ ಇದೆ, ಹಾಗಾಗಿ ಕಷ್ಟಗಳು ಹಗುರವಾಗುತ್ತದೆ. ಹೌದು, ಜೊತೆಗೆ ಗುರುಬಲ ಕೂಡ ಇರುವುದರಿಂದ ಹಾಗಾಗಿ ಕಷ್ಟಗಳು ಹಗುರವಾಗುತ್ತದೆ. ಈಗ ಗುರುಬಲ ಇರುವುದರಿಂದ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ಯಾವುದೇ ಕೆಲಸವನ್ನ ಯೋಚಿಸಿ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಷ್ಟಗಳು ದೂರವಾಗುವ ಸಾಧ್ಯತೆ ಇದ್ದು ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತದೆ. ಆದರೂ ಕೂಡ ಖರ್ಚುಗಳು ಹೆಚ್ಚಿಗೆ ಆಗುತ್ತದೆ. ಸಾಕಷ್ಟು ಚಿಂತೆಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಕೆಲವೇ ದಿನಗಳು ಸಹಿಸಿಕೊಳ್ಳಿ, ನಿಮ್ಮ ಚಿಂತೆಗಳು ಕೊನೆಗೊಳ್ಳುವ ಕಾಲ ಬರುತ್ತದೆ. ಶನಿಯ ಲಾಭಸ್ಥಾನದ ಪ್ರವೇಶ ನಿಮಗೆ ಅಪರಿಮಿತ ಶಕ್ತಿಯನ್ನ ನೀಡುತ್ತದೆ. ಹಣಕಾಸಿನ ಸೌಕರ್ಯಗಳನ್ನು ಕೊಡುತ್ತದೆ. ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸುತ್ತೀರಾ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಪರೀತವಾದ ಹಣಲಾಭ ಬರುವುದರಿಂದ ಇವರು ಉತ್ತಮವಾದ ಜೀವನವನ್ನ ಕಂಡುಕೊಳ್ಳುತ್ತಾರೆ. ಹೊಸದಾದ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು, ಒಂದು ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪಬೇಕು ಎಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಲವಾರು ರೀತಿಯ ಕನಸನ್ನ ಕಂಡಿರುತ್ತಾರೆ. ಆದರೂ ಕೂಡ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ವಿಘ್ನಗಳು, ಶತ್ರುಗಳ ಕಾಟದಿಂದಾಗಿ ಎಲ್ಲವೂ ಅರ್ಧಕ್ಕೆ ನಿಲ್ಲುತ್ತಿರುತ್ತದೆ. ಆದರೆ ಇನ್ನು ಮುಂದೆ ಯೋಚಿಸುವ ಅಗತ್ಯವಿಲ್ಲ. ಈ ಒಂದು ಯುಗಾದಿ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ಅದೃಷ್ಟದ ಸಮಯ ಎಂದು ಹೇಳಲಾಗುತ್ತದೆ. ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಂದ್ರ ಸಂಚಾರ 8 ಮತ್ತು 9ನೇ 10ನೇ ಮನೆಯಲ್ಲಿ ನಡೆಯುತ್ತಿದ್ದು ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಡುತ್ತದೆ. 10ನೇ ಮನೆಯಲ್ಲಿ ವಾರದ ಕೊನೆಯಲ್ಲಿ ಈ 5 ಗ್ರಹಗಳು ಸೇರಿ ಒಂದು ರಾಜಯೋಗವನ್ನು ನಿರ್ಮಿಸಲಾಗುತ್ತದೆ. ಇದು ವೃತ್ತಿಯಲ್ಲಿ ಯಶಸ್ಸನ್ನು ಉಂಟು ಮಾಡುತ್ತದೆ, ಅದೃಷ್ಟವನ್ನು ತಂದುಕೊಡುತ್ತದೆ. ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಮುಗಿದ ನಂತರ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದ್ದು ಇವರು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತಾರೆ. ಅಷ್ಟೇ ಅಲ್ಲದೆ ಇವರಿಗೆ ದೊಡ್ಡ ಮಟ್ಟದ ಯಶಸ್ಸು ಬರುವ ಸಾಧ್ಯತೆ ಇರುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಗುರುಗಳ ಸಜ್ಜನರ ಸಂಘ ಸಂವತ್ಸರದಿಂದ ಉತ್ತಮವಾದ ಸಂಗಾತಿಯ ಒಳ್ಳೆಯ ಸುದ್ದಿಗಳು ಕೇಳಿ ಬರುತ್ತದೆ. ಹಣಕಾಸಿನ ಸ್ಥಿತಿ ಸುಗಮವಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಜೀವನದಲ್ಲಿ ಒಂದು ಉತ್ತಮವಾದ ತಿರುವನ್ನ ಕಂಡುಕೊಳ್ಳುತ್ತಾರೆ ಎಂದು ಹೇಳಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ 8ನೇ ಮನೆಯಲ್ಲಿ 4 ಗ್ರಹಗಳಿವೆ. ಆಪತ್ತಿನಿಂದ ರಕ್ಷಣೆ ನೀಡುತ್ತದೆ. 4 ಗ್ರಹಗಳು 8ನೇ ಮನೆಯಿಂದ 2ನೇ ಮನೆಗೆ ನೋಡುವಾಗ ಹಣದ ಅಡಚಣೆಯು ಕಡಿಮೆ ಆಗುತ್ತದೆ. ಆದರೆ ಯುವ ಪ್ರೇಮಿಗಳಿಗೆ ಕೊಂಚ ವಿಷಾದಕರ ಎಂದು ಹೇಳಲಾಗುತ್ತದೆ. ಪ್ರೇಮ ವೈಫಲ್ಯ ಅನುಭವಿಸಬೇಕಾಗಿ ಬರಬಹುದು. ಕೆಲವು ದಿನಗಳಲ್ಲಿ ಗುರುಬಲ ಬರುತ್ತದೆ, ಆಗ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ. ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶತ್ರುಗಳ ಕಾಟದಿಂದ ಈ ಒಂದು ದಿನದಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಒಂದು ಹೊಸ ವರ್ಷ ಯುಗಾದಿ ಹಬ್ಬದಿಂದ ಇವರ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು, ತಿರುವುಗಳು ಕಂಡುಬರುತ್ತದೆ.
ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕುಟುಂಬಕ್ಕೋಸ್ಕರ ಹಗಲು ರಾತ್ರಿ ಎನ್ನದೇ ಕಷ್ಟವನ್ನ ಪಡುತ್ತಾರೆ. ಅದೇ ರೀತಿಯಾಗಿ ಕುಟುಂಬದವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಮನಸ್ಸು ಇವರದಾಗಿರುವುದರಿಂದ ಇವರು ಸಾಕಷ್ಟು ಪರಿಶ್ರಮವನ್ನ ಪಟ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡುಕೊಂಡು ನಿಮ್ಮ ಚಿಕ್ಕ ಪುಟ್ಟ ಆಸೆಗಳು, ಮನೆ ಕಟ್ಟಿಕೊಳ್ಳಬೇಕು ಅಥವಾ ವಾಹನ ಖರೀದಿಸಬೇಕು, ಈ ರೀತಿಯಾದ ಎಲ್ಲ ಆಸೆಗಳು ನೆರವೇರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಈ ಒಂದು ಯುಗಾದಿಯ ನಂತರ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಮುಂದಿನ ರಾಶಿ ಬಂದು ತುಲಾರಾಶಿ. ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಾಯುತ್ತಿರುವ ಗಳಿಗೆ ಹತ್ತಿರವೇ ಬರುತ್ತದೆ. 6ನೇ ಮನೆಗೆ ಶನಿ ಪ್ರವೇಶ, ಲಾಭಸ್ಥಾನಕ್ಕೆ ಕೇತು ಹಾಗೂ ಭಾಗ್ಯಸ್ಥಾನಕ್ಕೆ ಗುರು ಪ್ರವೇಶ ಮಾಡುವುದರಿಂದ ನಿಮಗೆ ಹೊಸದೊಂದು ಲೋಕವೇ ಸೃಷ್ಟಿಯಾಗುತ್ತದೆ. ನೀವು ಊಹಿಸದ ಶುಭ ವಾರ್ತೆಗಳು ನಡೆಯುತ್ತದೆ. ಒಂದು ದೊಡ್ಡ ಜವಾಬ್ದಾರಿಯಿಂದ ಮುಕ್ತಿ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ನಿರಾಳತೆಯಿಂದ ತುಂಬಿರುತ್ತದೆ. ಹೌದು, ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶ್ರಮಜೀವಿಗಳಾಗಿರುತ್ತಾರೆ. ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಒಂದು ಕನಸನ್ನ ಕಟ್ಟಿಕೊಂಡು ಕೆಲಸವನ್ನ ನಿರ್ವಹಿಸುತ್ತಿರುತ್ತಾರೆ. ಇವರಿಗೆ ಈ ಒಂದು ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಬೆಲ್ಲದಂತಹ ವಾತಾವರಣ ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಕೋಡಿಶ್ರೀ ಅವರು ಹೇಳಿರುವ ಪ್ರಕಾರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅದೃಷ್ಟ ಕಾದಿದೆ ಎಂದು ಹೇಳಲಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುತ್ತದೆ. ಇನ್ನು ಮುಂದೆ ಶುಭ ವಿವಾಹ, ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಮನೆಯಲ್ಲಿ ಒಂದು ವಾತಾವರಣ ಉತ್ತಮವಾಗಿರುತ್ತದೆ. ನಕಾರಾತ್ಮಕ ತೊಂದರೆಯಿಂದ ಪರಿಹಾರವಿರುತ್ತದೆ. ತಂದೆ ತಾಯಿಯ ಆರೋಗ್ಯದಲ್ಲೂ ಉತ್ತಮವಾದ ಚೇತರಿಕೆ ಇರುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರು ಸಮಯ ಬಹಳ ಚೆನ್ನಾಗಿದೆ. 3ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಗುರು ಇದ್ದಾರೆ. ಇದರಿಂದ ಶನಿ ಕೂಡ 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಇನ್ನು ಹೆಚ್ಚಿನ ಶುಭ ಫಲಗಳು ದೊರೆಯುತ್ತದೆ. ಹೊಸ ಕೆಲಸ, ಬಡ್ತಿ, ಅಧಿಕಾರ, ಪದವಿ ನಿಮ್ಮದಾಗುತ್ತದೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ. ಬದುಕಿನಲ್ಲಿ ಬಹಳ ಒಳ್ಳೆಯ ತಿರುವು ಇದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೊಸ ನಿರೀಕ್ಷೆಗಳು, ಹೊಸ ಯೋಜನೆಗಳಲ್ಲಿ ಮನದಲ್ಲಿ ಉತ್ತಮವಾದ ಸಂತೋಷ ಇರುತ್ತದೆ. ಅವೆಲ್ಲವೂ ವಾಸ್ತವಕ್ಕೆ ಬರಬೇಕೆಂದರೆ ಕೊಂಚ ಕಾಯಬೇಕಾಗುತ್ತದೆ. ಸ್ವಲ್ಪ ದಿನಗಳಲ್ಲಿ ಗುರುಬಲ ಬರುತ್ತದೆ ಹಾಗೂ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಚಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಕಾದಿರುತ್ತದೆ ಎಂದು ಹೇಳಲಾಗುತ್ತದೆ. ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಸಾಕಷ್ಟು ರೀತಿಯ ಕಷ್ಟವನ್ನ ಪಟ್ಟಿರುತ್ತೀರಾ, ಅದಕ್ಕೆಲ್ಲ ಮುಕ್ತಿ ದೊರೆಯುವ ಸಾಧ್ಯತೆ ಇದ್ದು ನಿಮ್ಮ ಕನಸುಗಳು ನನಸಾಗುತ್ತದೆ. ಮುಂದಿನ ರಾಶಿ ಮೀನರಾಶಿ. ಇನ್ನು ಕಷ್ಟಗಳ ಚಿಂತೆಗಳ ಸರಮಾಲೆ ತಪ್ಪಿದ್ದಲ್ಲ. ಈಗೇನಿದ್ದರೂ ದೇವರನ್ನ ನಂಬಬೇಕು ಅಷ್ಟೇ. ದೇವರಿಗೆ ಬಿಡಬೇಕು. ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ರೀತಿಯ ತೊಂದರೆಗಳು, ಕಷ್ಟಗಳು ದೂರವಾಗಬೇಕೆಂದರೆ ಈ ಒಂದು ಯುಗಾದಿಯಿಂದ ನೀವು ಭಗವಂತನ ಆರಾಧನೆಯನ್ನ ಹೆಚ್ಚು ಮಾಡಬೇಕಾಗುತ್ತದೆ. ನಿಮ್ಮ ರಾಶಿಯಲ್ಲೇ 4 ಗ್ರಹಗಳಿವೆ. ಈ ಒಂದು ದಿನದಿಂದ ಕೊಂಚ ಉಸಿರಾಡಲು ಅವಕಾಶಗಳು ದೊರೆಯುತ್ತದೆ. ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಈ ಒಂದು ಯುಗಾದಿಯಿಂದ ಕಷ್ಟ ಇದ್ದರೂ ಕೂಡ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಯಾವ ಕೆಲಸವನ್ನ ಯೋಚಿಸಿ ನಿಧಾನವಾಗಿ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ತೊಂದರೆಗಳು ಬಂದರೂ ಕೂಡ ಈ ಒಂದು ಯುಗಾದಿಯಿಂದ ಎಲ್ಲವೂ ಕೂಡ ಸರಿ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುವುದರಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳು ಆಗಬಹುದು. ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಜೀವನದಲ್ಲಿ ಅಥವಾ ಯಾವುದಾದರೂ ಕ್ಷಣಗಳಲ್ಲಿ ನಿಮಗೆ ತಕ್ಷಣ ಯಾವುದೇ ಒಂದು ಹಣಕಾಸಿನ ಪರಿಸ್ಥಿತಿ ಬಲವಾಗಬೇಕಿದ್ದಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯು ಸಹಾಯವನ್ನ ಮಾಡುತ್ತಾರೆ. ಮನೆಯವರ ಸಂಪೂರ್ಣವಾದ ಬೆಂಬಲ ಈ ಒಂದು ಸಮಯದಲ್ಲಿ ದೊರಕುತ್ತದೆ. ನಿಮ್ಮ ಇಷ್ಟ ದೇವರನ್ನ ನೀವು ಸ್ಮರಣೆ ಮಾಡುವುದರಿಂದ ಬಂದಂತಹ ಕಷ್ಟಗಳಿಂದ ಪಾರಾಗಲು ಸಾಧ್ಯವಾಗುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಈ ಒಂದು ಸಮಯದಲ್ಲಿ ವಹಿಸಬೇಕಾಗುತ್ತದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತದೆ. ಈ ಒಂದು ಯುಗಾದಿ ಹಬ್ಬ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಶ್ವವಸು ನಾಮ ಸಂವತ್ಸರ ಯುಗಾದಿಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ, ಯಾವೆಲ್ಲ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿದುಕೊಂಡಿದ್ದೀರಾ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.